ಅಧ್ಯಯನವೊಂದರ ವರದಿ ಪ್ರಕಾರ ವೇಗವಾಗಿ ನಡೆಯುವವರೇ ಆರೋಗ್ಯವಂತರಂತೆ. ಇದರಿಂದ ಹೃದಯದ ಆರೋಗ್ಯ ಹಾಗೂ ದೇಹವೂ ಕೂಡ ಚಟುವಟಿಕೆಯಿಂದ ಇರುತ್ತೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ವೇಗವಾಗಿ ನಡೆಯುವವರೇ ಆರೋಗ್ಯವಂತರು. ಚುರುಕು ನಡಿಗೆಯ ಪ್ರಯೋಜನಗಳಿವು. ಆರೋಗ್ಯದ ಸುಧಾರಣೆಗೆ ನಡಿಗೆ ಒಂದು ಉತ್ತಮ ಸಾಧನವಾಗಿದೆ. ನಡಿಗೆ ಎಂಬುದು ನಿಮ್ಮ ದೇಹವನ್ನ ಸಮತೋಲನ ಹಾಗೂ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ. ಅದರಲ್ಲೂ ವೇಗವಾಗಿ ನಡೆಯುವುದು ಇನ್ನೂ ಉತ್ತಮ ಅನ್ನೋದನ್ನ ಅಧ್ಯಯನವೊಂದು ಹೇಳಿದೆ. ಅದಕ್ಕಾಗಿ ವೇಗದ ನಡಿಗೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಿಮ್ಮ ಸ್ನೇಹಿತರಲ್ಲಿ ವೇಗವಾಗಿ ನಡೆಯುವ ಅಭ್ಯಾಸ ಇದ್ದರೆ ಅಥವಾ ನಿಮಗೆ ಆ ಅಭ್ಯಾಸ ಇದ್ದರೆ ನೀವು ಕೂಡ ಒಮ್ಮೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನಿಸಿ. ವಾಕಿಂಗ್ ಅನೇಕ ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಅಲ್ಲದೆ ಫಿಟ್ನೆಸ್ ಅನ್ನು ಕೂಡ ಕಾಪಾಡುತ್ತೆ. ಬೆಳಗ್ಗೆ ಅಥವಾ ಸಂಜೆ ನಡೆಯುವುದು ಒಳ್ಳೆಯದು. ಒಂದ್ ವೇಳೆ ಹೀಗೆ ಸಾಧ್ಯವಾಗದಿದ್ರೆ ನಿಮ್ಮ ಕೆಲಸದ ಮಧ್ಯೆ ಕೂಡ ಒಂದು ವಾಕ್ಗೆ ಹೋಗ್ಬನ್ನಿ. ಇತ್ತೀಚೆಗೆ ವಾಕಿಂಗ್ ಬಗ್ಗೆ ಅಧ್ಯಯನ ಒಂದು ವರದಿಯನ್ನ ನೀಡಿದೆ. ಇದರಲ್ಲಿ ಜನರ ನಡಿಗೆಯ ವೇಗವನ್ನ ಅಳೆಯಲಾಗುತ್ತದೆ ಮತ್ತು ವೇಗವಾಗಿ ನಡೆಯೋದ್ರಿಂದ ಯಾವೆಲ್ಲ ಆರೋಗ್ಯ ಲಾಭಗಳು ಹಾಗೆಯೇ ನಷ್ಟಗಳು ಇದೆ ಅಂತ ಅಧ್ಯಯನ ತೋರಿಸಿದೆ. ವೇಗದ ನಡಿಗೆ ಆರೋಗ್ಯ ಸಮಸ್ಯೆಗಳನ್ನ ತಪ್ಪಿಸುತ್ತೆ, ಹಾಗೆಯೇ ಸ್ಥೂಲ ಕಾಯುತ್ತೆ, ಅಂದ್ರೆ ಬೊಜ್ಜು ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಸಹಾಯವಾಗುತ್ತೆ. ಬೊಜ್ಜು, ಕೊಬ್ಬಿನ ತ್ಯಾಜ್ಯ ಅಥವಾ ಎರಡೂ ಸಮಸ್ಯೆಗಳಿಂದ ಬಳಲುತ್ತಿರುವ 25,000 ಜನರ ಮೇಲೆ ಜಪಾನ್ನ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆಸಲಾಗಿದೆ. ಈ ಅಧ್ಯಯನದಲ್ಲಿ ಜನರು ತಮ್ಮ ನಡಿಗೆಯ ವೇಗದ ಬಗ್ಗೆ ಮತ್ತು ವಯಸ್ಸು ಹಾಗೂ ಲಿಂಗಕ್ಕೆ ಅನುಗುಣವಾಗಿ ನಿಮ್ಮ ನಡಿಗೆಯ ವೇಗ ಹೆಚ್ಚಿದೆಯೇ ಅಂತ ಕೇಳಲಾಗಿದೆ. ಈ ಆಧಾರದ ಮೇಲೆ ನಡೆಸಿದ ಅಧ್ಯಯನವು ವೇಗವಾಗಿ ನಡೆಯುವವರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು, ಮಧುಮೇಹ ಇತ್ಯಾದಿಗಳ ಅಪಾಯವು ತುಂಬಾ ಕಡಿಮೆಯಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಜರ್ನಲ್ ಸೈಂಟಿಫಿಕ್ ರಿಪೋರ್ಟ್ನಲ್ಲಿ ಪ್ರಕಟವಾದ ಈ ಅಧ್ಯಯನದಲ್ಲಿ ನಡಿಗೆಯ ವೇಗ ಮತ್ತು ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಇದರಲ್ಲಿ ವೇಗವಾಗಿ ನಡೆಯುವವರಿಗೆ ಮಧುಮೇಹದ ಅಪಾಯ 30% ಕಡಿಮೆಯಾಗಿದೆ ಅಂತ ಕಂಡು ಬಂದಿದೆ. ಅಲ್ಲದೆ ಚುರುಕಾದ ನಡಿಗೆಯು ಅಧಿಕ ಬಿಪಿಯನ್ನ ಕಡಿಮೆ ಮಾಡುತ್ತೆ, ಅಂದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ. ಇನ್ನು ಕಾರ್ಡಿಯೋ ರೆಸ್ಪಿರೇಟರಿ ಫಿಟ್ನೆಸ್ ಉತ್ತಮವಾಗಿರುತ್ತೆ. ವೇಗವಾಗಿ ನಡೆಯುವುದರಿಂದ ಕಾರ್ಡಿಯೋ ರೆಸ್ಪಿರೇಟರಿ ಫಿಟ್ನೆಸ್ ಅಂದ್ರೆ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಸ್ನಾಯುಗಳ ಮೈಟೋಕಾಂಡ್ರಿಯಕ್ಕೆ ಆಮ್ಲಜನಕವನ್ನು ಪೂರೈಸುವ ಉಸಿರಾಟದ ವ್ಯವಸ್ಥೆಯ ಸಾಮರ್ಥ್ಯ ಸುಧಾರಿಸುತ್ತೆ. ಇದು ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಸ್ಥೂಲಕಾಯತೆಯಿಂದ ಬಳಲುತ್ತಿರುವ ಜನರು ಚಯಾಪಚಯ ಕಾಯಿಲೆಗಳಿಗೆ ಹೆಚ್ಚಿನ ಅಪಾಯವನ್ನ ಹೊಂದಿರ್ತಾರೆ ಅಂತ ಈ ಅಧ್ಯಯನವು ಸ್ಪಷ್ಟಪಡಿಸುತ್ತೆ. ವೇಗದಲ್ಲಿ ನಡೆಯುವವರು ಅಧಿಕ ಬಿಪಿ, ಮಧುಮೇಹ, ಡಿಸ್ಲಿಪಿಡೆಮಿಯಾ ಅಂದ್ರೆ ರಕ್ತದಲ್ಲಿನ ಕೆಟ್ಟ ಕೊಬ್ಬಿನ ಮಟ್ಟವನ್ನ ಕಡಿಮೆ ಮಾಡಬಹುದು. ಹಾಗೆಯೇ ಬೊಜ್ಜಿನಿಂದ ಬಳಲುತ್ತಿರುವವರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.